ಇಷ್ಟು ದಿನ ನಾನಂತೂ ದಿನ ಕೇಳ್ತಿದ್ದೆ ಕಣಪ್ಪ ಇವನ್ನ. ಯಾಕೋ ಬರಲ್ವಲ್ಲ ಪಾಪ ಫೋನು ಮಾಡಲ್ಲ, ಬರೋದು ಇಲ್ಲ ಬರೋದು ಅವಾಗ ಅಂತ ಹೇಳಿ ಕೇಳ್ತಿದ್ದೆ. ನನ್ನ ಮಗ ಯಾತು ಹೇಳ್ತಿರ್ಲಿಲ್ಲ. ಹಂಗೆ ಕಣೋ, ಏನೋ ಸ್ವಲ್ಪ ಮನಸ್ತಾಪ ಅಂಬದು ಆಗಿತ್ತು, ಅದಕ್ಕೆ ಬರ್ತಾ ಇರಲಿಲ್ಲ. ನಾನು ಹಂಗೆ ಅಂತಿದ್ದೆ ನನ್ನ ಮಗುಗೆ. ಕಣೋ ನಿನಗೆ ಬುದ್ಧಿ ಐತೋ ಇಲ್ವೋ, ಯಾಕಲ್ಲ ಮಾತಾಡ್ಸಲ್ಲ. ಆ ಹುಡುಗ ಬೋಲ್ ಒಳ್ಳೇದು, ಬೋಲ್ ಚೆನ್ನಾಗಿ ಬರೋದು ನಮ್ಮ ಮನೆಗೆ. ನೀನು ಹೋಗ್ತಿದ್ದೆ ಯಾಕೆ ಏನಾಯ್ತು ಅಂತ ನಾನು ದಿನ ಕೇಳಿದ್ರು ಯಾತು ಹೇಳ್ತಿರ್ಲಿಲ್ಲ. ಅದೇ ಸುಮ್ಕಾಗನು ನಾನು ಅವಾಗ ನೆನೆಸ್ಕೊಂತಿದ್ದೆ. ಹಿಂಗೆ ಯಾರ ಮಾತಾ ಕೇಳ್ಕೊಂಡು ಸುಮ್ಮನೆ ಏನೋ ಆಗ್ಬಿಟ್ಟಿತ್ತು ಬಿಡಪ್ಪ. ಇವಾಗ ಏನೋ ಮುಖ್ಯವಾದ ವಿಷಯ ಮಾತಾಡಬೇಕಾಯ್ತು, ಅದಕ್ಕೆ ಬಂದಿದ್ದಾರೆ ಅವರು. ಏನಪ್ಪ, ಏನು ಮಾತಾಡಬೇಕು? ನೀನೇ ಹೇಳ್ಬಿಡು ಸಿದ್ದು, ನಾನು ಇನ್ನೇನು ಮಾತಾಡೋದು, ನೀನೇ ಹೇಳ್ಬಿಡು. ನಿಮ್ಮಪ್ಪ ನಿಮ್ಮಮ್ಮನ ಹತ್ರ ನೀನೇ ಮಾತಾಡ್ಬಿಡು. ಏನಿಲ್ಲಪ್ಪ, ಇವಾಗ ಇವ್ರ ತಂಗಿನ ನಾನು ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಅವನು ಮದುವೆ ಮಾಡ್ಕೊಬಿಡು, ಚೆನ್ನಾಗಿರುತ್ತೆ ಜೋಡಿ, ಚೆನ್ನಾಗಿರ್ತೀರಾ ಅಂತೇಳಿ ಅವನು ಹೇಳ್ತಾ ಇದ್ದಾನೆ. ಅದಕ್ಕೋಸ್ಕರ ಇವಾಗ ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ದೀನಪ್ಪ ನಾನು. ಧನುಷ ತುಂಬ ಒಳ್ಳೆ ಹುಡುಗಿ. ಒಳ್ಳೆ ಹುಡುಗಿ ಅಂದಮೇಲೆ ಮತ್ತೆ ಕಣ್ಣು ಮಿಚ್ಕೊಂಡು ಆಗ್ಬೋದು ಕಣಪ್ಪ. ಒಳ್ಳೆ ಹುಡುಗಿ ಗನ್ವಾಗ ಆಗ್ಬೋದು. ಚೆನ್ನಾಗೈತೆ ಹುಡುಗೇನು, ನಿನ್ಗೂ ಅರ್ಗೆ ಚೆನ್ನಾಗಾಗುತ್ತೆ. ಆಗ್ಬಿಡಪ್ಪ, ನಿಮ್ಮ ಅಣ್ಣವ್ರನ್ನೆಲ್ಲ ಕರೆಸಿ ಮಾತಾಡಿ ಮದುವೆ ಆಗ್ಬಿಡು ಸುಮ್ಮನೆ. ಚೆನ್ನಾಗೈತೆ ಒಂದು ಹುಡುಗ ಅಂತ ನಂಬೋದು ಗೊತ್ತು. ಅಣ್ಣ ಇನ್ನು ನೋಡಿದ ಮೇಲೆ ತಂಗಿನ ಇನ್ನೇ ಯಾಕೆ ನೋಡಬೇಕು, ಯಾಕೆ ಪರೀಕ್ಷೆ ಮಾಡಬೇಕು. ತಂಗಿನ ಬಗ್ಗೆ ಏನು ಲೋಪ ಇಲ್ಲ, ಆರಾಮಾಗೆ ನೀನೆಂತ ನಂಬೋದು ಗೊತ್ತು ಕಣಪ್ಪ. ಕಣ್ಣು ಮುಚ್ಕೊಂಡು ನನ್ನ ಮಗ ಮದುವೆ ಆಗ್ಬೋದು. ಇಂಥ ಒಳ್ಳೆ ಹುಡುಗಿ ಸಿಕ್ಕಿರೋದನ್ನ ಬಿಟ್ಟು ಬೇರೆ ನಾವು ಹುಡುಕ್ಯಾಣೋಕ್ಕಾಗುತ್ತೆ. ಅದೇ ನಾನು ಹಂಗೆ ಯೋಚನೆ ಮಾಡಿರೋದಮ್ಮ. ಅದಕ್ಕೆ ನಾನು ಇಷ್ಟಪಟ್ಟಿದ್ದೀನಿ ಧನುಷನ್ನ, ತುಂಬ ಇಷ್ಟಪಟ್ಟು ಅದಕ್ಕೆ ನಾನು ಮದುವೆ ಆಗಬೇಕಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ನಿಮ್ಮ ಹತ್ರ ಮಾತಾಡೋಣ, ಇವರು ಬಂದಿದ್ರು ಇವತ್ತು. ಅದಕ್ಕೆ ನಾನು ಮಾತಾಡ್ಕೊಂಡು ಹೋಗ್ಬಿಡಿ ಅಂತೆ ನಮ್ಮಪ್ಪ ನಮ್ಮಮ್ಮನ ಹತ್ರ ಅಂತ ಹೇಳ್ದೆ. ನಿಮ್ಗೆ ಇಷ್ಟ ಆಗಿದ್ರೆ ನಾವು ಒಂದಿನ ಹೋಗಿ ಇವ್ರ ಮನೆಗೆ ನೋಡ್ಕೊಂಬಂದು, ಈಗ ಇನ್ನೂ ಮನೆ ಕಟ್ತಾ ಇದ್ದಾರೆ, ಇನ್ನೂ ಹಳೆ ಮನೆಯಲ್ಲೇ ಇದ್ದಾರೆ. ಅಂದು ಮೊನ್ನೆ ಒಂದು ವಾರ ಆಯಿತು ಮದುವೆ ಆಗಿ. ಹಿಂಗೆ ನಾನು ಬಡವರ ಹೆಣ್ಮಗಳು, ತುಂಬ ಒಳ್ಳೆ ಹುಡುಗಿ ಅಂತ ಒಳ್ಳೆ ಹುಡುಗಿನ ನೋಡಿ ನಾನು ಸಿಂಪಲಾಗಿ ಮದುವೆ ಆದ. ಇವಾಗ ಗೃಹ ಪ್ರವೇಶ ಐತೆ, ಇವಾಗ ಮನೆ ಕಟ್ಟಿಸ್ತಾ ಇದ್ದೀವಿ. ಅದಕ್ಕೇ ಇನ್ನು ಮನೆಯಲ್ಲಿ ಹಳೆ ಮನೆಯಲ್ಲೇ ಇದ್ದೀವಿ, ಹಿಂಗೆ ಬಾಡಿಗೆ ಮನೆಗೆ, ಯಾವುದೋ ಮನೆಗೆ ನಮ್ಮಪ್ಪಯ್ಯ ನಾವು ನಮ್ಮಮ್ಮ ಎಲ್ಲ ಒಟ್ಟಿನಲ್ಲಿ ಎಲ್ಲ ನಮ್ಮ ಜೊತೆಗೆ ಇದ್ದೀವಿ. ನಮ್ಮ ಅಜ್ಜಿ ತಾತ ಎಲ್ಲರೂ ಹಳೆ ಮನೆಯಲ್ಲೇ ಜೊತೆಗಿದ್ದೀವಿ. ಅದಕ್ಕೆ ಇವಾಗ ಬಂದು ನೀವು ಒಂದು ಸತಿ ನೋಡಿ, ನೀವು ಬಂದು ನೋಡ್ಕೊಂಡು ಅವ್ರನ್ನೂ ಎಲ್ಲ ನಿಮ್ಮ ದೊಡ್ಡ ಮಕ್ಳನ್ನೆಲ್ಲ ಹೇಳಿ ಕಳಿಸ್ಕೊಂಡು ಎಲ್ಲ ಒಪ್ಪಿ ಮದುವೆ ಮಾಡಿಬಿಡೋಣ. ನನ್ನ ತಂಗಿಗೂ ತುಂಬ ಇಷ್ಟ ಆಗ್ಬಿಟ್ಟೈತೆ ನಿಮ್ಮ ಮನೆ, ತುಂಬ ಇಷ್ಟಪಟ್ಟು. ಸಿದ್ದು ತುಂಬ ಒಳ್ಳೆ ಹುಡುಗ, ಯಾಕಂದರೆ ನಾನು ನೋಡಿದ್ದೀನಿ, ಅದಕ್ಕೋಸ್ಕರ ನನಗೂ ತುಂಬ ಇಷ್ಟ ಆಗ್ಬಿಟ್ಟಿದ್ದಾನೆ. ಅಪ್ಪ ನನ್ನ ಮಗನ ಮದುವೆ ಆಗೋರು ಪುಣ್ಯ ಮಾಡಿದ್ರು. ಅಯ್ಯೋ ನೀವು ಇಬ್ಬರು ಮಕ್ಕಳು ಅವರಿಬ್ರು ಇದ್ದಾರಲ್ಲ, ಅವ್ರಿನ್ನ ಒಂದಿಟ್ಟು ಯಾತನ ಮಾತಾಡ್ತಾರೆ, ಯಾತನ ಅಂತ ನಂಬ್ತಾರೆ. ನನ್ನ ಮಗ ದೊರೆ ಮಗನ ಅಂತ ಅನ್ಕಣಪ್ಪ. ನಿಜವಾಗ್ಲೂ ನನ್ನ ಮಗ ತುಂಬ ಒಳ್ಳೆಯವನು. ಇಂಥ ನನ್ನ ಮಗನ ಮದುವೆ ಆಗ್ಬೇಕಂತಂದರೆ ಪುಣ್ಯ ಮಾಡಿದ್ರು ಯಾರೇ ಆಗಲಿ. ಇವಾಗ ನಾವಿಲ್ಲ ಇದ್ದೀವಿ, ಎಲ್ಲ ಸಾಮಾನ್ಯಗಳಪ್ಪ. ಯಾತು ಈಗ ಮನೆಗೆ ಯಾತು ಹೊಂದಿಸ್ಬೇಕು ಎಂಬುದೇನಿಲ್ಲ, ಪ್ರತಿಯೊಂದು ಅಲ್ಲಿ ಎಲ್ಲ ಹೊಂದ್ಸವ್ನಿ. ಬರೋ ಅಂಥ ಹುಡುಗಿಗೆ ಎಲ್ಲ ಈಗ ಮನೆ ಐತಿ, ಅವ್ರವ್ರ ಮನೆ ಐತಿ, ಎಲ್ಲ ಗನವ ಮಾಡ್ಕೊಂಡವ್ರೆ. ಇನ್ನು ಎಲ್ಲರೂ ಚೆನ್ನಾಗಿ ಕಿತ್ಕೊಂಡು ಹೋಗೋದೇ ಇರೋದು. ಯಾರ ಮಾತು ಕೇಳ್ಕೊಂಡು ಪಾಪ ದೂರ ಮಾಡ್ಕೊಬೇಡ. ನಾನು ಯೋಸ್ಪಟ್ಟು ಕೇಳ್ತಿದ್ನ ಏನೋ, ಯಾಕ ಬರಲ್ಲ ಪಾಪ ಅಂತ. ನನಗೇನೋ ನೋಡಿ ಬೋಲ್ ಸಂತೋಷ ಆತಪ್ಪ. ಬರ್ರಿ ಹುಣ್ರಿ, ಬಂದಿದ್ರ ನಮ್ಗೇನೋ ಒಪ್ಪಿಗೆ ಆಗೈತಿ. ಗಣಪ ಒಳ್ಳೆ ಹುಡುಗಿ, ಅವ್ರ ಅಣ್ಣನೂ ಒಳ್ಳೆ, ನಾವನೆಂತ ನಂಬೋದು ಗೊತ್ತು. ಸುಮ್ ಕಣ್ಣು ಮುಚ್ಕೊಂಡು ಮದುವೆ ಆಗ್ಬಿಡು. ಸರಿ ಆಯ್ತು ಹೇಳಮ್ಮ, ಆಯಿತು. ಇರ್ರಿ ಪಾಪ, ಊಟ ಮಾಡ್ಕೊಂಡು ಹೋಗಿರಂತೆ. ಇರ್ರಿ ಇದ್ದು ಇಲ್ಲೊಂದು ಸಣ್ಣ ಮಾತಾಡ್ಕೊಂಡು ಹೋಗಿರಂತೆ. ನಮ್ಗೇನೋ ಭಾಳ ಸಂತೋಷ ಆತ್ ಕಣಪ್ಪ ಬಂದಿದ್ದಕ್ಕೆ. ನೀನು ಭಾಳ ಸಂತೋಷ ಆಯ್ತು. ಯೋಸಂದಿಂದ ನೆನೆಸ್ಕೊಂತಿದ್ದಿ. ಈಗ ನನ್ನ ಮಕ್ಕಿ ಕೇಳಿರಿ ಹೇಳ್ತಾನೆ ಇರಲಿಲ್ಲ. ಯಾರಿಂದಲ್ಲ ಯಾರ್ಯಾರು ಮೂರನೇರಿಂದನ ದೂರ ಆಗ್ಬಾರ್ದು ಕಣಲ್ಲ ಪಾಪ. ನೀವು ಚೆನ್ನಾಗಿರ್ಬೇಕು. ಸರಿ ಆಯ್ತು ಅಂಕಲ್, ಚೆನ್ನಾಗಿರ್ತೀವಿ. ಇನ್ಮೇಲೆ ಚೆನ್ನಾಗಿ ಇತ್ಕೊಂಡು ಹೋಗ್ತೀವಿ. ನಾನು ಸಿದ್ದು ಮೇಲೆ ಯಾವತ್ತೂ ದೂರ ಆಗಲ್ಲ, ಚೆನ್ನಾಗಿರ್ತೀವಿ. ಹೆಂಗಿರ್ಬೇಕು, ಚೆನ್ನಾಗಿದ್ರೆ ನೋಡಕ್ ಚಂದ. ನೋವು ತಡೆಯೋಕ್ಕಾಗ್ತಾ ಇಲ್ಲ ಜೀವಿತ, ತುಂಬ ನೋವು, ಕಾಲು ತುಂಬ ನೋವು. ಆಪರೇಷನ್ ಮಾಡ್ರಿ ಅಂದರೆ ಅವ್ರು 50,000 ಕಟ್ಟಲೇಬೇಕು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಅಮ್ಮಯ್ಯ ಊರಕ್ಕೆ ಹೋಗೈತೆ, ಊರಾಗ ಯಾರ ತಗನ ಕೇಳಿ ಇಸ್ಕೊಂಬತ್ತೀನಿ ಅಂತ ಹೋಗೈತೆ. ಒಂದು 50,000 ಹೊಂದ್ಸ್ಕೊಂಡು ತಾಂಬರುತ್ತೆ. ಊರಾಗ ಯಾರಾದರೂ ಕೊಡ್ತಾರೆ. ಹಿಂಗೈತಿ ಹಿಂಗೆ ಕಷ್ಟ ಅಂತಂದರೆ, ಹಾಸ್ಪಿಟ್ಲಾಗ ಇದ್ದಾರೆ ಅಂತಂದರೆ ಯಾರಾದರೂ ಕೊಡ್ತಾರೆ. 50,000 ರೂಪಾಯಿ ಇಸ್ಕೊಂಬರುತ್ತೆ. ಏನು ನೀನೇನೇನು ಟೆನ್ಷನ್ ತಗೋಬೇಡ, ಆರಾಮಾಗಿರು. ಹೋಗೈತಿ ಇಸ್ಕೊಂಬತ್ತೀನಿ ಅಂತ ಹೇಳಿ ಯಾರು ತಗಾದ್ರೂ ಕೇಳಿ ಇಸ್ಕೊಂಬರುತ್ತೆ ಅಮ್ಮಯ್ಯ. ಇನ್ನೇನು ಯೋಚನೆ ಮಾಡಬೇಡ, ಆರಾಮಾಗಿರೋಣ. ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ, ಹೆಂಗೋ ಆಗುತ್ತೆ ಜೀವನ. ನೀನು ತಲೆ ಕೆಡಿಸ್ಕೊಂಡ್ರೆ ನೀನು ಇಂಥ ಸಮಯದಾಗೆ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಾರ್ದು. ಏನು ಯೋಚನೆ ಮಾಡಬೇಡ, ನೀನು ಟೆನ್ಷನ್ ತಗೋಬೇಡ, ಆರಾಮಾಗಿರು. ಏನು ಮಾಡೋಕ್ಕಾಗಲ್ಲ, ಇವಾಗೆಲ್ಲನ ಮೆಡಿಸನ್ ಎಲ್ಲ ಹಾಕಿದ್ದೀವಿ ಅಂತ ಹೇಳವ್ರೆ, ನೋವೆಲ್ಲ ಕಡಿಮೆ ಆಗುತ್ತೆ ಅಂತ. ಇವಾಗ ಸುಮ್ಮನಿರು, ಆಪ್ರೇಷನ್ ಮಾಡ್ತಾರೆ. ಇವತ್ತು ಎಷ್ಟೊತ್ತಿದ್ರು ಇವತ್ತು ಆಪ್ರೇಷನ್ ಆಗುತ್ತೆ. ನೀನೇನು ತಲೆ ಕೆಡಿಸ್ಕೋಬೇಡ. ನಾನು ಸ್ವಾತಿ ನೋಡಬೇಕು. ಸ್ವಾತಿ ನನ್ನ ಮದುವೆ ಆಗ್ತಾಳ ಜೀವಿತ? ಇವಾಗ ನನಗೆ 2 ಕಾಲು ಮುರಿದು ಬಿಟ್ಟಿದ್ದಾವೆ. ಇವಾಗ ಸ್ವಾತಿ ನನ್ನ ಮದುವೆ ಆಗ್ತಾಳ?
ಹೆಂಗೆ ಮಾಡ್ತಾಳೋ ಏನೋ ಅದೆಲ್ಲ ಗೊತ್ತಿಲ್ಲ. ಅದನ್ನೆಲ್ಲ ಇವಾಗ ಸದ್ಯಕ್ಕೆ ಯೋಚನೆ ಮಾಡಬೇಡ. ಇವಾಗ ನೀನು ಫಸ್ಟ್ ಹುಷಾರಾಗೋದು ನೋಡು. ಫಸ್ಟ್ ಹುಷಾರಾದರೆ ಆಮೇಲೆ ಮದುವೆ ಎಲ್ಲನ. ಫಸ್ಟ್ ಹುಷಾರಾಗ್ಬೇಕು ನೀನು. ಸುಮ್ಮನಿರು, ಏನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. ಹೆಂಗ ಆಗುತ್ತೆ. ಆಗ್ತಾಳೋ ಬಿಡ್ತಾಳೋ ನನಗೇನು ಗೊತ್ತು. ನಾನೆಲ್ಲ ಹೇಳ್ತೀನಿ, ಸುಮ್ಮನಿರು. ಏನು ಕಾಲು ಮುರಿದ ಇಟ್ಕೊಂಡು ಓಡಾಡಕ್ಕೆ ಬರಲ್ಲ ಅಂದ್ಕೊಂಡಿದ್ಯಾ? ಓಡಾಡ್ತೀಯ ನೀನು. ಈ 2 ಕಾಲು ಆಪ್ರೇಷನ್ ಮಾಡಿ ರಾಡ್ ಹಾಕಿದ್ದಾರೆ ಅಂತಂದರೆ ಸ್ವಲ್ಪ ದಿನ 1 ತಿಂಗಳು 2 ತಿಂಗಳು ಬೆಡ್ ರೆಸ್ಟ್ ಮಾಡಿ ಆಮೇಲೆ ಓಡಾಡ್ಬೋದು, ಏನಾಗೋದಿಲ್ಲ. ನೀನೇನು ತಲೆ ಕೆಡಿಸ್ಕೊಬೇಡ. ಎಂಥ ಕೆಲಸ ಮಾಡ್ಕೊಂಡೆ. ಸ್ವಲ್ಪ ಹುಷಾರಾಗಿ ಬಂದಿದ್ರೆ ಯಾವುದೂ ಇರ್ತಿರ್ಲಿಲ್ಲಪ್ಪ. ನಿಧಾನವಾಗಿ ಬಂದಿದ್ರೆ ಜೋರಾಗಿ ಬಂದು ಇಂಥ ಕೆಲಸ ಮಾಡ್ಕೊಳಂಗಾಯ್ತು. ನನಗಿವತ್ತು ಚಿಂತೆ ಆಗ್ಬಿಟ್ಟೈತೆ. ಸ್ವಾತಿ ನನ್ನ ಮದುವೆ ಆಗ್ತಾಳೋ ಇಲ್ವೋ, ಏನು ಮಾಡ್ತಾಳೆ, ಏನು ಹೇಳ್ತಾಳೆ ಅಂತೇಳಿ ನಾನಂತೂ ತುಂಬ ಯೋಚನೆ ಮಾಡ್ತಾ ಇದ್ದೀನಿ. ತುಂಬ ಅದೇ ಮನಸ್ಸಿಗೆ ಕೊರಿತೈತೆ. ಅವಳೇನಾದರೂ ಆಗಲಿಲ್ಲ ಅಂತಂದರೆ ಏನಪ್ಪ ಮಾಡಲಿ ಅಂತೇಳಿ ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ. ಏನು ಮಾಡಬೇಕು ಏನೋ ಒಂದು ಅರ್ಥ ಆಗ್ತಿಲ್ಲ. ನೀನು ಹಿಂಗೆಲ್ಲ ಯೋಚನೆ ಮಾಡಿ, ಇಂಥವೆಲ್ಲ ಯೋಚನೆ ಮಾಡ್ಕೊಂಡ್ರೆ ನಿನಗೆ ಬಿ ಪಿ ಎಲ್ಲ ಜಾಸ್ತಿ ಆಗುತ್ತೆ. ಬಿ ಪಿ ಹೆಚ್ಚು ಕಡಿಮೆ ಆಗ್ಬಿಟ್ರೆ ಮತ್ತೆ ನಿನಗೆ ಆಪ್ರೇಷನ್ ಮಾಡಲ್ಲ ನೋಡು. ಆಪ್ರೇಷನ್ ಮಾಡ್ಬೇಕಂತಂದ್ರೆ ಎಲ್ಲ ಸರಿಯಾಗಿರಬೇಕು. ಬಿ ಪಿ ಆಗಲಿ ಶುಗರ್ ಆಗಲಿ ಎಲ್ಲನ ಯಾವ ಲೆವೆಲ್, ಬಿ ಪಿ ಶುಗರ್ ಆಗಲಿ ಎಲ್ಲನೂ ಒಂದು ಲೆವೆಲ್ಗಿರಬೇಕು. ಸರಿಯಾಗಿ ಕಂಟ್ರೋಲ್ಗಿದ್ದರೆ ಮಾತ್ರ ಅವ್ರು ಮಾಡೋದು. ಇಲ್ಲ ಅಂತಂದರೆ ಯಾವ ಆಪ್ರೇಷನ್ನು ಮಾಡಲ್ಲ. ಮತ್ತೆ ನೋವು ಅನುಭವಿಸ್ಬೇಕಾಗುತ್ತೆ. ಸುಮ್ಮನಿರು. ಮತ್ತೆ ಬಿ ಪಿ ಅದೆಲ್ಲ ಜಾಸ್ತಿ ಮಾಡ್ಕೊಂಬಕ್ಕೆ ಹೋಗ್ಬಿಡ ನೀನು. ಸುಮ್ಮನಿದ್ದು ಬಿಡು. ಅದನ್ನೆಲ್ಲ ಯಾಕೆ ಟೆನ್ಷನ್ ತಗೊಂತೀಯ? ಟೆನ್ಷನ್ ತಗೊಂಬ ಅಂಥದ್ದೇನು? ಅಯ್ಯೋ ದೇವ್ರೆ, ಅದನ್ನೆಲ್ಲ ಯಾಕೆ ನೀನು ಇವಾಗ ಮನಸ್ಸಲ್ಲಿ ಇಟ್ಕೊಂಬಕ್ಕೆ ಹೋಗ್ತೀಯ? ಸುಮ್ಮನೆ ಆರಾಮಾಗಿ ಚೆನ್ನಾಗಿರೋದು ನೋಡೋದು ಬಿಟ್ಟು. ಅಲ್ಲ, ನನಗೆ ಅದೊಂದು ಚಿಂತೆ ಆಗ್ಬಿಟ್ಟೈತೆ. ನನ್ನ ಕಾಲು ಇವಾಗ ಸರಿಯಾಗಿದ್ದಾಗಲೇ ನನ್ನ ಯಾರು ಮದುವೆ ಆಗ್ತೀನಿ ಅಂತ ಒಪ್ಕೊಂಡಿರಲಿಲ್ಲ. ಹೆಂಗೋ ಸ್ವಾತಿನ ನಾನು ಮನಸ್ಸೆಲ್ಲ ಚೇಂಜ್ ಮಾಡಿ ಮದುವೆ ಆಗ್ತೀನಿ ಅಂತೇಳಿ ಅವಳನ್ನ ಒಪ್ಪಿಸ್ಕೊಂಡಿದ್ದೆ. ಆದರೆ ಇವಾಗ ಕಾಲು ಮುರಿದೈತಲ್ಲ. ನಾನು ಇವಾಗ ಕಾಲು ಮುರಿದಾಗ ನನ್ನನ್ನು ಯಾರು ಮದುವೆ ಆಗ್ತಾರೆ? ಕುಂಟ ಅಂತ ರಿಜೆಕ್ಟ್ ಮಾಡ್ತಾಳ, ಒಪ್ಕೊಂತಾಳೋ ಇಲ್ವೋ ಅಂತೇಳಿ ಅದೊಂದು ನನಗೆ ಮನಸ್ಸಲ್ಲಿ ಚಿಂತೆ ಆಗ್ಬಿಟ್ಟೈತೆ. ಒಪ್ಕೊಳ್ಳಲ್ಲ ಸ್ವಾತಿ, ಏನು ಹೇಳ್ತಾಳೋ ಏನೋ ಅಂತೇಳಿ ಅದೊಂದು ನನಗೆ ಚಿಂತೆ ಆಗ್ಬಿಟ್ಟೈತೆ ಜೀವಿತ ಇವಾಗ. ಅಣ್ಣ ನೆಕ್ಸ್ಟ್ ಆಮೇಲೆ ಅಣ್ಣ ನಾವು ಚೆನ್ನಾಗಿದ್ರೆ ಮದುವೆನ ಆಗ್ಬೋದು, ಎಲ್ಲ ಆಗ್ಬೋದು. ನಾವು ಚೆನ್ನಾಗಿಲ್ಲ ಅಂತಂದರೆ ಏನಾಗೋಕ್ಕಾಗುತ್ತೆ? ಸುಮ್ಮನೆ ಅದನ್ನೆಲ್ಲ ನಿನ್ನ ಮದುವೆ ಬಗ್ಗೆ ಚಿಂತೆ ಮಾಡಿಬಿಡಪ್ಪ ನೀನು. ಸುಮ್ಮನೆ ಇದ್ಬಿಡು. ಅಮ್ಮ ಹೋಗೈತಿ ಇವತ್ತು 50,000 ರೂಪಾಯಿ ಹೆಂಗಾದ್ರೂ ಮಾಡಿ ಹೊಂದಿಸ್ಕೊಂಡು ಬಂದೇ ಬರುತ್ತೆ. ಹೋಗೈತಿ ಇವಾಗ ಹೊಂದಿಸ್ಕೊಂಡು ಬರ್ತೀನಿ ಅಂತ ಹೋಗೈತೆ, ಹೊಂದಿಸ್ಕೊಂಡು ಬರುತ್ತೆ. ನೀನು ತಲೆ ಕೆಡಿಸ್ಕೊಬೇಡ, ಆರಾಮಾಗಿರು. ಅಷ್ಟೇ, ಆಗಿದ್ದಾಗಲಿ ಹೋಗಿದ್ದೋಗ್ಲಿ. ಅದೆಲ್ಲ ಮದುವೆ ಬಗ್ಗೆ ಚಿಂತೆ ಮಾಡಬೇಡ. ನೀನು ಫಸ್ಟ್ ಹುಷಾರಾಗಬೇಕು. ಆರೋಗ್ಯ ಮುಖ್ಯ. ಆರೋಗ್ಯವಾಗಿರಬೇಕು. ನೀನು ಚೆನ್ನಾಗಾಗಬೇಕು ಅಷ್ಟೇ. ಅದನ್ನು ಯೋಚನೆ ಮಾಡು. ಆಪ್ರೇಷನ್ ಆಗಬೇಕು ಇವಾಗ ಫಸ್ಟು. ನೀನು ಇವಾಗ ಆಪ್ರೇಷನ್ ಮಾಡಿಸ್ಕೊಂಡಲ್ಲೇ ನೀನು ಇವಾಗ ಮದುವೆ ಆಗೋಕ್ಕಾಗತ್ತೆ? ನೀನು ಇವಾಗ ಕಾಲು ನೋವು ಎದ್ದು ಓಡಾಡಕ್ಕೆ ಬರ್ತಾ ಇಲ್ಲ ನಿನಗೆ. ಕಾಲು ಮುರಿದು ಹೋಗ್ಬಿಟ್ಟವೆ 2 ಕಾಲು ಅಂತಂದ್ರೆ ನೀನು ಮದುವೆ ಬಗ್ಗೆ ಚಿಂತೆ ಮಾಡ್ತೀಯಲ್ಲಣ್ಣ. ಬಿಟ್ಟಾಕ್ಬಿಡು. ಮದುವೆ ಬಗ್ಗೆ ಚಿಂತೆ ಮಾಡಬೇಡ. ಆಮೇಲೆ ನೋಡೋಣ. ಏನೋ ಹಣೆ ಬರ್ದಾಗಿದ್ದಂಗೆ ಆಗುತ್ತೆ. ಸುಮ್ಮನೆ ಯಾಕೆ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ತೀಯ? ಫಸ್ಟ್ ಇವಾಗ ಹುಷಾರಾಗೋದು ನೋಡು ನೀನು. ನಮ್ಮ ಹೆಂಗೆ ಒಂದಿಸ್ಕೆ ಬರುತ್ತೋ, ಎಲ್ಲಿ ಅರ್ಧ ಬರುತ್ತೋ, ಯಾರು ಕೊಡ್ತಾರೋ ಯಾರು ಇಲ್ವೋ. ಅಯ್ಯೋ ಎಂಥ ಕೆಲಸ ಆಯಿತು. ನಾನು ಅವತ್ತು ಸಿಟ್ಟಿನಾಗೆ ಬರ್ರನ್ನಂಗೆ ಬಂದ್ಬಿಟ್ಟೆ. ಸ್ವಲ್ಪ ನಿಧಾನಕ್ಕೆ ಬಂದಿದ್ರೆ ಯಾವುದೂ ಇರ್ತಿರ್ಲಿಲ್ಲ. ಜೋರ ಬಂದ್ಬಿಟ್ಟೆ ಅವತ್ತು ಸಿಟ್ಟು. ಅವ್ರ ಅಪ್ಪ ಅವ್ರ ಅಮ್ಮನ ಎದುರಿಗೆ ಸ್ವಾತಿನ ನಾನು ಅಲ್ಲೇ ತಾಳಿ ಕಟ್ಟಿಬಿಡೋಣ ಅಂತೇಳಿ ತಾಳಿನೇ ಜುಮ್ನ ಕಿಕ್ಕೊಂಡು ಬರ್ತಿದ್ದೆ. ತಾಳಿ ಕಟ್ಟಿಬಿಡ್ತೀನಿ, ಅವ್ರ ಅಪ್ಪ ಅವ್ರ ಅಮ್ಮನ ಎದುರಿಗೆ ಕಟ್ಟಿ ಕರ್ಕೊಂಬರೋಣ ಅಂತ ಬರ್ತಾಯಿದ್ದೆ. ಆದರೆ ಸಡನ್ನಾಗಿ ಹಿಂಗೆ ಆಗ್ಬಿಡ್ತು. ಏನು ಮಾಡಲಿ, ಏನು ಮಾಡೋದಪ್ಪ, ಏನು ಮಾಡೋದು ಅಂತಲೇ ಅರ್ಥ ಆಗ್ತಾಯಿಲ್ಲ. ಯಪ್ಪ, ಏನು ಮಾಡಬೇಕೋ ಏನೋ. ಇವಾಗ ಏನಪ್ಪ ನನ್ನ ಜೀವನ ಹಿಂಗಾಯಿತು ಅಂತ ಅನ್ನಿಸ್ತೈತೆ. ಇದ್ದಕ್ಕಿದ್ದಂಗೆ ನಾನು ಹಿಂಗಾಗುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ ಜೀವಿತ. ಯಾರಿಗೆ ಗೊತ್ತಿರುತ್ತಣ್ಣ? ಯಾರಿಗೂ ಗೊತ್ತಿರಲ್ಲ ಕಣಪ್ಪ. ಹಿಂಗಾಗುತ್ತೆ ಅಂತ ಯಾರಿಗಾನ ಮುಂಚೆಗೆ ಗೊತ್ತಿರುತ್ತೆ. ಯಾರಿಗಾನ ಮುಂಚೆಗೆ ಗೊತ್ತಾಗಂಗಿದ್ರೆ ಹಿಂಗೆಲ್ಲ ಆಗ್ತಾನೆ ಇರಲಿಲ್ಲ. ಏನು ಮಾಡೋಕ್ಕಾಗುತ್ತೆ? ಅದು ಟೈಮಿಗೆ ಸರಿಯಾಗಿ ಅದೇನಾಗಬೇಕೋ ಅದೇನು ಗ್ರಾಚಾರ ಆಗುತ್ತೆ. ಏನು ಮಾಡೋಕ್ಕಾಗಲ್ಲ ಬಿಡು. ನೀನು ಯೋಚನೆ ಮಾಡಬೇಡಪ್ಪ. ನೀನು ಆರಾಮಾಗಿರು. ಬಿ ಪಿ ಹೆಚ್ಚು ಕಡಿಮೆ ಮಾಡ್ಕೋಬೇಡ. ಬಿ ಪಿ ಹೆಚ್ಚು ಕಡಿಮೆ ಮಾಡ್ಕೊಂಡ್ರೆ ನಿನಗೆ ಕಷ್ಟ ಆಗುತ್ತೆ. ಸರಿ ಆಯ್ತು, ಹೇಳು ಅಮ್ಮಗೆ ಫೋನ್ ಮಾಡು. ಬೇಗ ದುಡ್ಡು ತಗೊಂಡು ಬಾರಮ್ಮ ಅಂತ. ನನಗೆ ನೋವು ತಡ್ಕೊಳಕ್ಕಾಗ್ತಾಯಿಲ್ಲ. 50,000 ದುಡ್ಡು ತಂದು ಕಟ್ಟಿದ್ರೆ ಇವತ್ತು ಆಪ್ರೇಷನ್ ಮಾಡ್ತಾರೆ. ಇಲ್ಲ ಅಂತಂದ್ರೆ ನನಗೆ ನೋವು ಅನುಭವಿಸೋಕ್ಕಾಗಲ್ಲ. ರಾತ್ರಿ ಎಲ್ಲ ನೋವು ತಿಂದಿದ್ದೀನಿ. ಇಲ್ಲ, ಇವತ್ತು ಅಮ್ಮ ಎಷ್ಟೊತ್ತಾಗಲಿ ಇವತ್ತು ದುಡ್ಡು ತೊಗೊಂಬಂದು ಕಟ್ಟುತ್ತೆ. ಇವತ್ತು ಸಾಯಂಕಾಲದೊಳಗೆ ನಿನ್ನ ಆಪ್ರೇಷನ್ ಆಗುತ್ತೆ. ಡಾಕ್ಟ್ರು ಹೇಳಿದ್ದಾರೆ ಸಾಯಂಕಾಲ ಮಾಡ್ತೀವಿ ಅಂತೇಳಿ ಮಾಡಿಕೊಡ್ತಾರೆ. ನೀನೇನು ತಲೆ ಕೆಡಿಸ್ಕೊಬೇಡ. ಹೇಳಿದ್ದೀನಿ, ನಾನು ಡಾಕ್ಟ್ರ್ ಹತ್ರ ಮಾತಾಡಿದ್ದೀನಿ. ಸರ್ ನಿಮ್ದು ₹1 ದುಡ್ಡು ನಿಲ್ಲಿಸ್ಕೊಂಬಲ್ಲ, ಡಿಸ್ಚಾರ್ಜ್ ಆಗೋದ್ರೊಳಗೆ ಎಲ್ಲ ಕಟ್ತೀವಿ ಅಂತ ಯಾರಾದರೂ ಕೊಟ್ಟೇ ಕೊಡ್ತಾರೆ. ಸುಮ್ಮನೆ ಊರಾಗೆ ಯಾರಾದರೂ ಅಯ್ಯೋ ಅಂತಾರೆ. ಹಾಸ್ಪಿಟ್ಲಾಗ ಇದ್ದಾರೆ, ಆಕ್ಸಿಡೆಂಟ್ ಆಗೈತೆ ಅಂದರೆ ಯಾರಾದರೂ ಒಂದಿಷ್ಟು ಅಯ್ಯೋ ಅಂತ ಜನ ಇರ್ತಾರೆ. ಯಾರೋ ಒಬ್ಬೊಬ್ರು ಇರ್ತಾರೆ ಅಂತಾರೆ. ಏನು ಮಾಡೋಕ್ಕಾಗಲ್ಲ. ಅಯ್ಯೋ ಅಂಬ ಅಂತ ಜನ ಇದ್ದೇ ಇರ್ತಾರೆ. ನೋಡಿದ್ರಲ್ಲ ವೀಕ್ಷಕರೇ, ಇವಾಗ ನಮ್ಮ ಅಣ್ಣನಿಗೆ ಸ್ವಾತಿ ಮದುವೆ ಆಗ್ತಾಳೋ ಇಲ್ವೋ ಅಂತೇಳಿ ಆ ಚಿಂತೆ ಬೇರೆ ಶುರುವಾಗೈತೆ. ಇವಾಗ ದುಡ್ಡು ಬೇರೆ ನಮ್ಮಮ್ಮ ಇಸ್ಕೊಬರಕ್ಕೆ ಹೋಗೈತೆ. ಆಪ್ರೇಷನ್ ಇವತ್ತು ಎಷ್ಟೊತ್ತಿದ್ರು ಆಪ್ರೇಷನ್ ಆಗಬೇಕು. ಕಾಲು ತುಂಬ ನೋವಂತ ಇದ್ದಾನೆ. ಏನು ಮಾಡಲಿ ಅವ್ನಿಗೆ ಮದುವೆ ಅಂತಾರೆ. ಇವಾಗ ನೋಡೋಣ, ಇಷ್ಟು ದಿನ ಚೆನ್ನಾಗಿದ್ದಾಗಲೇ ನಾನು ಯಾರು ಮದುವೆ ಆಗಲಿಲ್ಲ, ಇನ್ನು ನಾನು ಕಾಲು ಮುರ್ಕೊಂಡಿದ್ದೀನಿ. ನಾನು ಇವಾಗ ಯಾರು ಮದುವೆ ಆಗ್ತಾರೆ ಅಂತ ಮದುವೆ ಬಗ್ಗೆ ಬೇರೆ ನಮ್ಮ ಅಣ್ಣ ಇವಾಗ ಚಿಂತೆ ಮಾಡ್ತಾ ಇದ್ದಾನೆ. ಇವಾಗ ಏನು ಮಾಡೋದು?
ನೋಡ್ತಾ ಇರಿ, ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಎಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.